ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಅಣ್ಣನ ಬೈಕ್ ತೊಗೊಳಕ್ಕೆ ಹೋಗಿದ್ದ ವೀಡಿಯೋನ ಮಾಡಿದ್ದೀನಿ. ಇಲ್ಲಿ SMK ಬ್ರ್ಯಾಂಡ್ದು ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇವನೇ ನಮ್ಮ ಅಣ್ಣ. ನಾವು ಟ್ರಾನ್ಸ್ ಸ್ಕ್ರಾಂಬ್ಲರ್ 400XE ತೊಗೊಳಕ್ಕೆ ಹೋಗ್ತಿದ್ವಿ. ಆ್ಯಕ್ಚುಲಿ ಎಲ್ಲರೂ ಹುಡುಗರಿಗೂ ಫಸ್ಟ್ 2 ವೀಲರ್ ತೊಗೊಂಡು 4 ವೀಲರ್ ತೊಗೊಳ್ಳೋ ಆಸೆ ಇರುತ್ತೆ. ಬಟ್ ನಮ್ಮ ಅಣ್ಣನಿಗೆ ಫಸ್ಟ್ 4 ವೀಲರ್ ತೊಗೊಂಡಿದ್ದಾನೆ, ಇವಾಗ 2 ವೀಲರ್ ತೊಗೊಳ್ಳೋ ಆಸೆ ಬಂದಿದೆ. ಬೈಕ್ ಡೆಲಿವರಿ ಎಲ್ಲ ತೊಗೊಂಡು ಬೈಕ್ ಜೊತೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬೈಕ್ದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಕ್ಚುಲಿ ಬೈಕ್ ಫೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ವೈಟ್ ಕಲರ್ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಬೈಕ್ ಡೆಲಿವರಿ ತೊಗೊಂಡು ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠದ ಹತ್ರ. ಪೂಜೆಗೆ ಹಾರ, ಹೂವು, ಬಾಳೆಹಣ್ಣು ಎಲ್ಲ ತೊಗೊಂಡು ಹೋದ್ವಿ. ಫೈನಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬಂದ್ವಿ. ದೇವ್ರ ದರ್ಶನ ಕೂಡ ಆಯಿತು. ತೀರ್ಥ ಪ್ರಸಾದ ತಗೊಂಡು ಗಾಡಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೈಟಲ್ಲಂತೂ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಿಮಗೆಲ್ಲ ನಮ್ಮ ಸ್ಕ್ರಾಂಬ್ಲರ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕಂತೂ ಮರಿಲೇಬೇಡಿ. ಫೈನಲಿ ಪೂಜೆ ಆಯಿತು. ಹಾರ ಕೂಡ ಹಾಕಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ನಮ್ಮ ಬೈಕ್. ರಾಯರನ್ನ ಇಷ್ಟಪಡ್ತಾ ಇದ್ದರೆ ರಾಯರು ಹೇಗಾದರೂ ಕರೆಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕಂದರೆ ತುಂಬ ಟೆಂಪಲ್ ಇದ್ರೂ ನಾವು ರಾಯರ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋದ್ವಿ. ನಮ್ಮ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿಯಿಂದ ಇದ್ದರೆ ದೇವ್ರು ಹೇಗಾದರೂ ನಮಗೆ ಒಲಿತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಭಕ್ತರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಮೇಲೆ ರಾಯರ ಆಶೀರ್ವಾದ ಇರಲಿ. ಫೈನಲಿ ಪೂಜೆ ಎಲ್ಲ ಆಯಿತು. ಗಾಡಿಗೆ ಹಣ್ಣು ಕಾಯಿ ಹೊಡೆದು ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ
ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಮಹಾಮಂಗಳಾರತಿ ಕೂಡ ಎಲ್ಲ ಆಯಿತು. ಹಾಗೆ ಸ್ವಲ್ಪ ದೇವ್ರದ್ದು ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸ್ವೀಟ್ಸ್ ತೊಗೊಳ್ಳೋಣ ಅಂತ ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ಹೋದ್ವಿ. ಟೇಸ್ಟ್ಗೆ ಮೋತಿಚೂರ್ ಲಡ್ಡು ತೊಗೊಂಡ್ವಿ, ಅದು ತುಂಬ ಟೇಸ್ಟ್ ಅನಿಸ್ತು. ಅದನ್ನೇ ಪ್ಯಾಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಾದ್ರು ತಿನ್ನಬೇಕಂತ ಅಂದ್ಕೊಂಡು ಮಸಾಲೆ ದೋಸೆ ತಿನ್ನೋಣ ಅಂತ ಹೋದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.